ಬಿಡದಿ ಟೌನ್ಶಿಪ್ ಪಾದಯಾತ್ರೆ ಬಗ್ಗೆ ದೋಸ್ತಿಯಲ್ಲಿ ಒಂದು ರೀತಿ ಗೊಂದಲ ಈಗ ಸೃಷ್ಟಿಯಾಗಿದೆ. ಈ ಪಾದಯಾತ್ರೆ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆನೇ ಒಂದು ಸಮನ್ವಯದ ಕೊರತೆ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈಗಾಗಲೇ ಬಿಜೆಪಿ ಕಡೆಯಿಂದ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ನಿನ್ನೆನೆ ಬಿಜೆಪಿ ಘೋಷಣೆ ಮಾಡ್ತು, ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು. ಆದರೆ ಜೆಡಿಎಸ್ ನಾಯಕರನ್ನ ಸಂಪರ್ಕಿಸೋದಕ್ಕೆ ಬಿಜೆಪಿ ನಾಯಕರು ಯತ್ನಿಸಿದ್ರಂತೆ. ಜೆಡಿಎಸ್ ಜೊತೆ ಚರ್ಚೆ ಮಾಡಿ ದಿನಾಂಕ ಘೋಷಿಸ್ತೀವಿ ಅನ್ನುವಂಥದ್ದನ್ನ ಬಿವೈಬಿ ಕೂಡ ಹೇಳಿದ್ರು. ಆದರೆ ಇವತ್ತು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ಜೆಡಿಎಸ್ನವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಭೇಟಿಗೂ ಮುಂಚೆನೆ ಈಗ ಪ್ರತ್ಯೇಕವಾಗಿ ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನ ಇವತ್ತು ಜೆಡಿಎಸ್ನವರು ಘೋಷಣೆ ಮಾಡಿರುವಂಥದ್ದನ್ನ ನೋಡಿದ್ರೆ ದೋಸ್ತಿಯಲ್ಲಿ ಈ ಸಮನ್ವಯತೆ ಕಂಡು ಬರ್ತಾ ಇಲ್ಲ. ಈ ಮುಂಚೆನೂ ಕೂಡ ನಾವು ಗಮನಿಸಿದ್ವಿ. ಈಗ ಈ ಮೇಕೆದಾಟು ವಿಚಾರವಾಗಿ ಆವಾಗ ಸರ್ಕಾರ ಈ ಕಾಂಗ್ರೆಸ್ ಆವಾಗ ಏನು ಪಾದಯಾತ್ರೆಯನ್ನು ನಡೆಸ್ತಾ ಇತ್ತು, ಆ ಟೈಮ್ನಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಒಂದು ರೀತಿ ದ್ವಂದ್ವವಾದಂತಹ ನಿಲುವುಗಳು ಕೇಳಿ ಬರ್ತಾ ಇದ್ವು, ಕಂಡು ಬರ್ತಾ ಇದ್ವು. ಅದರಲ್ಲಿ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಎಲ್ಲವೂ ಕೂಡ ಗಮನಿಸಿದ್ದೀವಿ. ಅದೇ ರೀತಿ ಈಗ ಬಿಡದಿ ಟೌನ್ಶಿಪ್ ವಿಚಾರ, ಬಿಡದಿ ಟೌನ್ಶಿಪ್ ವಿಚಾರಕ್ಕೂ ಕೂಡ ಈಗ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಸಮನ್ವಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾದಯಾತ್ರೆ ವಿಚಾರವಾಗಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಹಾಗಾದ್ರೆ ಪಾದಯಾತ್ರೆಯನ್ನು ನಡೆಸ್ತಾರಾ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಹೇಳ್ತಾ ಇವೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ನಮ್ಮ ಮುಖಂಡರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ವಿ. ನಾವು ಒಂದು ತೀರ್ಮಾನ ತಗೊಳ್ಬೇಕು ತಕ್ಷಣ ಅಂತ ಹೇಳಿ ಇದೇ ತಿಂಗಳು 30, 31, 1ನೇ ತಾರೀಕು ಅಂದ್ರೆ ಬಿಡದಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಅಲ್ಲಿ ಕೂಡ ತಗೊಂಡ್ವಿ. ಆದ್ರೆ ನಿನ್ನೆ ನಾವು ಅದರ ವಿಚಾರವಾಗಿ ಕಳೆದ 15ನೇ ತಾರೀಕಿಂದ ಕೂಡ ಅಂದ್ರೆ ನಾವು ಅಲ್ಲಿ ಸಭೆ ಮಾಡಿದ ಮೇಲೆ ಕೂಡ ನಾವೊಂದು ಪ್ಲಾನ್ ಮಾಡ್ತಾ ಇದ್ವಿ, ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ. ಅದಕ್ಕೆ ನಾವು ಇವತ್ತು ಅದರ ರೂಪುರೇಷೆಗಳನ್ನ ಮಾಡಿದ್ದೇವೆ. 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭದ ಸ್ಥಳ ಬೈರಮಂಗಲ ವೃತ್ತದಿಂದ ಬಿಡದಿ ವೃತ್ತದವರೆಗೂ ಕೂಡ ಅಂದ್ರೆ 8 ಕಿಲೋಮೀಟರ್, ಬೆಳಗ್ಗೆ ಮಧ್ಯಾಹ್ನ 8 ಕಿಲೋಮೀಟರ್, ಹಾಗೆ ಮಧ್ಯಾಹ್ನ 1:30 ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಇದೇನು ಮೊದಲ ಬಾರಿ ಅಲ್ಲ ಈ ತರ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಈ ಸಮನ್ವಯತೆ ಕೊರತೆ ಇದೆ, ಇಬ್ಬರಲ್ಲಿರುವಂತಹ ನಾಯಕರುಗಳ ಮಧ್ಯೆ ಒಂದು ಸಮನ್ವಯತೆ ಕೊರತೆ ಕಾಣ್ತಾ ಇದೆ ಅಂತ. ಬಹುಶಃ ಇವತ್ತು ಮತ್ತೆ ಈಗ ಅದು ಕಾಣಿಸ್ತಾ ಇದೆ. ನಿನ್ನೆ BY ವಿಜಯೇಂದ್ರ ಅವರು ಹೇಳ್ಬಿಟ್ಟಿದ್ರು, ಹೌದು ನಾವು ಜೆಡಿಎಸ್ ನಾಯಕರ ಜೊತೆಗೆ ಮಾತಾಡಿ ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ. ಬಟ್ ಜೆಡಿಎಸ್ ಯಾಕೆ ಈಗ ತರಾತುರಿಯಲ್ಲಿ ಆ ಚರ್ಚೆ ಆಗೋಕ್ಕೂ ಮುಂಚೆ ಏಕಪಕ್ಷೀಯವಾಗಿ ಒಂದು ರೀತಿಯಾದಂತಹ ಈ ಪಾದಯಾತ್ರೆಗೆ ಅನೌನ್ಸ್ಮೆಂಟ್ ಕೊಟ್ಟಿರುವಂಥದ್ದು? ಯಾಕೆ ಇವರ ನಡುವೆ ಸಮನ್ವಯತೆ ಸಾಧ್ಯ ಆಗ್ತಿಲ್ಲ? ದೋಸ್ತಿ ಹೇಳೋದಕ್ಕೆ ಸರ್ಕಾರದಲ್ಲಿ ದೋಸ್ತಿಯಲ್ಲಿ ಇರ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ, ಬಟ್ ಹೋರಾಟ ಅಂತ ಹೇಳಿ ಬಂದಾಗ, ಒಗ್ಗಟ್ಟು ಪ್ರದರ್ಶನ ಅಂತ ಬಂದಾಗ ಯಾಕೆ ಕವಲು ದಾರಿಯಲ್ಲಿ ನಡೀತಾ ಇದೆ ಎರಡು ಪಕ್ಷಗಳು? ಹಾಗಾದ್ರೆ ಕಿರಣ್, ರೆಹಮಾನ್, ಪದೇ ಬಿಜೆಪಿ ಹಾಗೂ ಜೆಡಿಎಸ್ ನ ನಡುವೆ ಈ ರೀತಿಯಾದಂತದ್ದೇ ಸಂದರ್ಭಗಳು ಸೃಷ್ಟಿಯಾಗ್ತಿದೆ. ಒಂದು ವಾರದ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಇಬ್ಬರೇ ಕುಳಿತು ಸರ್ಕಾರದ ಮುಂದಿನ ಸರ್ಕಾರ ವಿರುದ್ಧದ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಈಗ ಪಾದಯಾತ್ರೆ ಘೋಷಣೆ ವಿಚಾರದಲ್ಲಿ ನೋಡಿದ್ರೆ ಪ್ರತ್ಯೇಕವಾದಂತಹ ಪಾದಯಾತ್ರೆಗಳು ಘೋಷಣೆ ಆಗಿವೆ. ನಿನ್ನೆ ಪಾದಯಾತ್ರೆಯನ್ನ ಬಿಜೆಪಿ ಘೋಷಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಪಾದಯಾತ್ರೆಯನ್ನಷ್ಟೇ ಘೋಷಣೆಯನ್ನ ಮಾಡಿತ್ತು, ಆದ್ರೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಹಿರಂಗವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಜೆಡಿಎಸ್ ನ ನಾಯಕರ ಜೊತೆ ಚರ್ಚೆಯನ್ನ ಮಾಡಿಯೇ ನಾವು ಪಾದಯಾತ್ರೆ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಜೆಡಿಎಸ್ ಪಾದಯಾತ್ರೆಯನ್ನ ದಿನಾಂಕವನ್ನೇ ಘೋಷಣೆ ಮಾಡಿಬಿಟ್ಟಿದೆ. ಇಲ್ಲಿ ಬಿಜೆಪಿ ನಾಯಕರ ಜೊತೆ ಯಾವುದೇ ಚರ್ಚೆ ಕೂಡ ಆಗಿಲ್ಲ, ಜೆಡಿಎಸ್ ನಾಯಕರಿಂದಲೂ ಕೂಡ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡುವಂತ ಯಾವುದೇ ವಿಚಾರ ಕೂಡ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಆದ್ರೆ ನಿನ್ನೆ ಪಾದಯಾತ್ರೆಯನ್ನ ಬಿಜೆಪಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನಾ ವೇದಿಕೆಯಿಂದ ಜೆಡಿಎಸ್ ನ ನಾಯಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ ಆ ಸಂದರ್ಭಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಜೆಡಿಎಸ್ ನ ನಾಯಕರು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಆದ್ರೆ ಇನ್ನೂ ಕೂಡ ಈ ವಿಚಾರದ ನಾವು ಚರ್ಚೆಯನ್ನ ಮಾಡಿ ನಂತರವೇ ಇಲ್ಲಿ ಘೋಷಣೆಯನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ರು. ಆದ್ರೆ ಇಲ್ಲಿ ಬಿಜೆಪಿ ನಾಯಕರುಗಳು ಚರ್ಚೆಯನ್ನ ಮಾಡ್ತೀವಿ ಅನ್ನುವಂಥದ್ರ ಮಾತನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ಜೆಡಿಎಸ್ ತನ್ನದೇ ಆದಂತಹ ರೀತಿಯಲ್ಲಿ ಪಾದಯಾತ್ರೆ ಘೋಷಣೆ ಮಾಡಿರುವಂತದ್ದು ಸಹಜವಾಗಿ ಮಿತ್ರ ಪಕ್ಷಗಳ ಮಧ್ಯೆ ಮತ್ತೆ ಸಮನ್ವಯದ ಕೊರತೆ ಉಂಟಾಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದೆ. ಪದೇ ಇದೇ ರೀತಿಯಂತಹ ಒಂದು ವಾತಾವರಣ ಸಂದರ್ಭ ಸೃಷ್ಟಿಯಾಗ್ತಿರುವಂತಹ ಕಾರಣಕ್ಕಾಗಿ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡರ ಮಧ್ಯೆ ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಕಿರಣ್.